ನೀನು ಪ್ರಶ್ನೆ ಮಾಡಿದ್ದು, ನೀನು ಬೈದಿದ್ದು ಎಲ್ಲ ಕೇಳಿಸ್ಕೊಂಡೆ. ಈಗ ನಿನ್ನ ಕೋಪ ತಣ್ಣಗಾಯ್ತಾ? ಈ ದೇವಿನ ಕ್ರೂರಿ ಅಂದೆ, ತಾಯಿನೇ ಅಲ್ಲ ಅಂದೆ. ಈಗ ನಿನ್ನ ಮನಸ್ಸಲ್ಲಿರೋ ಜ್ವಾಲೆ ತಣ್ಣಗಾಯ್ತಾ? ಇಷ್ಟೊತ್ತು ನೀನು ಆಡಿದ ಮಾತುಗಳಲ್ಲ, ಅದು ನಿನ್ನ ಆತ್ಮದಲ್ಲಿರುವ ಆಕ್ರೋಶ. ಈಗ ಸಮಾಧಾನ ಆಯ್ತಾ? ಇಲ್ಲ ಅಜ್ಜಿ, ಈ ದೇವಸ್ಥಾನದ ಹೊಸಲು ತುಳಿದಕ್ಕೆ ನನಗೆ ಸಿಕ್ಕಿತು ಒಂದೇ ಸಾವು ನೋವು ಅಷ್ಟೇನೆ. ನಮ್ಮಮ್ಮನ ನಾನು ಕಳ್ಕೊಂಡಾಗ ಬೇಡ್ಕೊಂಡೆ, ಅಕ್ಕನ್ನ ನನಗೆ ವಾಪಸ್ ಕೊಟ್ಬಿಡು ಅಂತ ಅಂಗ್ಲಾಚ್ದೆ. ಆದ್ರೆ ಕೊನೆಗೂ ನನ್ನನ್ನ ಅನಾಥೆ ಮಾಡಿಬಿಟ್ಲು. ಅನಾಥೆ ಮಾಡಿಬಿಟ್ಟು ಹೋದ್ಲು ಅಂತ ಹೇಳಿದೆಲ್ಲ. ಈಗ ಯೋಚನೆ ಮಾಡಿ ನೋಡು, ಜನ್ಮ ಕೊಟ್ಟವರೇ ಹೋದ್ಮೇಲೆ ನಿನಗೆ ನೆರಳಾಗಿ ನಿಂತವು ಯಾರು? ಹಸಿದಾಗ ತುತ್ತು ಕೊಟ್ಟು, ನೋವಾದಾಗ ಮಡ್ಲು ಕೊಟ್ಟು, ನೆಮ್ಮದಿಯಾದ ನಿದ್ದೆ ಸಿಕ್ಕಿದ್ದು ಯಾರಿಂದ? ಆ ದೇವಿಯ ಕರುಣೆ ಇಲ್ದಿದ್ರೆ ಆ ನೆರಳು ನಿನ್ನ ಹತ್ರ ಬರೋದಕ್ಕೆ ಸಾಧ್ಯನಾ? ಆ ನೆರಳು ಎಲ್ಲಿದೆ ಅಜ್ಜಿ? ಬೇಡಾದಾಗ ಕೊಟ್ಟು ಬೇಕಾದಾಗ ಕಿತ್ಕೊಳ್ಳೋದು ದೇವತೆಗಳ ಆಟನಾ? ಹಾಗಾದ್ರೆ ಅವಳನ್ನ ರಕ್ಷಕಿ ಅಂತ ನಾವು ಯಾಕೆ ಕರಿಬೇಕು? ರಕ್ಷಣೆ ಅಂದರೆ ಬರೀ ಪ್ರಾಣ ಉಳಿಸೋದು ಅಷ್ಟೇ ಅಲ್ಲ. ಹಣ್ಣು ಮಾಗಿದ ಮೇಲೆ ಮರದಿಂದ ಉರುಳಲೇಬೇಕು. ಅದು ಪ್ರಕೃತಿ ನಿಯಮ. ಅವಳನ್ನು ಸಾಯಿಸಿದ್ಲು ಅಂದೆ, ಆದರೆ ಅವಳು ಸಾಯಲಿಲ್ಲ. ಅವಳು ಶಕ್ತಿಯಾಗಿ ನಿನ್ನೊಳಗೆ ಬದಲಾದ್ಲು. ನಿನಗೆ ಸೋಲು ಬಂದಾಗ ಅವಳು ನಿನ್ನನ್ನು ಕೈ ಹಿಡಿದು ನಡೆಸಿದ್ಲು. ಅದನ್ನು ನೀನು ಕಣ್ತೆರೆದು ನೋಡಬೇಕು. ಹೇಗೆ ನೋಡೋದಜ್ಜಿ? ನೋಡಿದ್ರೆ ಹೇಗೆ ಕಾಣಿಸುತ್ತೆ? ತುತ್ತಿಟ್ಲು, ನಿದ್ದೆ ಕೊಟ್ಟು ಇಲ್ಲಿವರೆಗೂ ಬದುಕಿಸಿದಾಳೆ. ಹಾಗಂತ ಆಗಿರೋ ಒಳ್ಳೇದಕ್ಕೆಲ್ಲ ಅವಳೇ ಕಾರಣನಾ? ಆಗೋ ಒಳ್ಳೇದಕ್ಕೆ ಕಾರಣ ಅವಳೆಲ್ಲ ಅಂದಮೇಲೆ ಆಗಿರೋ ಕೆಟ್ಟದಕ್ಕೆ ಅವಳೇ ಕಾರಣ ಅಂತ ಹೇಗೆ ಹೇಳ್ತೀಯ? ಗಾಳಿ ಬೀಸಿದಾಗ ತಂಪು ಅಂತ ಅನುಭವಕ್ಕೆ ಬರುತ್ತೆ, ಆದರೆ ಗಾಳಿ ಕಾಣಿಸಲ್ಲ ಅಲ್ವಾ? ನಿನ್ನ ಕಷ್ಟ ಕಾಲದಲ್ಲಿ ಯಾರೋ ಅಪರಿಚಿತರು ಬಂದು ನಿನಗೆ ಸಹಾಯ ಮಾಡಿದ್ರಲ್ಲ, ಅದು ಅವಳೇ ಯಾಕಾಗಿರಬಾರ್ದು? ನನ್ನಕ್ಕ ನನ್ನ ಕಣ್ಮುಂದೆನೇ ಇದ್ರು. ಅವಳೇ ನಮ್ಮಕ್ಕ ಅಂತ ನಂಗೊಂದು ಸುಳಿವು ಕೊಡ್ಲಿಲ್ಲ ಈ ಕಲ್ಲು. ಬಿಸಿಲಲ್ಲಿ ಬೆಂದವರಿಗೆ ಮಾತ್ರ ನೆರಳಿನ ಬೆಲೆ ಗೊತ್ತು, ಹಸಿದವನಿಗೆ ಮಾತ್ರ ಗೊತ್ತು ಅನ್ನದ ಬೆಲೆ. ಯಾರಿಗೊತ್ತು? ಮೊದಲೇ ಸತ್ಯ ಹೇಳಿದ್ದಿದ್ರೆ ನೀನು ಆ ಪ್ರೀತಿಯಲ್ಲಿ ಮುಳುಗಿ ಮುಂದೆ ಬರೋ ಕತ್ಲೆನ ಗಮನಿಸ್ತಾ ಇರಲಿಲ್ವೇನೋ? ಅದರಿಂದ ನಿನಗೆ ಸಮಸ್ಯೆ ಆಗ್ತಿತ್ತೋ ಏನೋ, ನಿನ್ನ ನಂಬುದವರಿಗೆ ಅದೆಂದ್ರೆ ತೊಂದರೆ ಆಗ್ತಿತ್ತೋ ಏನೋ, ಅದಕ್ಕೆ ಹೇಳಲಿಲ್ಲ ಅನ್ಸುತ್ತೆ. ಈಗ ಸತ್ಯ ತಿಳಿಸಿದಳಲ್ಲ, ಅದ್ಯಾಕೆ? ಎಲ್ಲ ಮುಗಿದ್ಮೇಲೆ ನನಗೆ ತಿಳಿಸಿ ಆದ್ರೂ ಏನು ಪ್ರಯೋಜನ? ನನ್ನ ಅಕ್ಕ ನನ್ನಿಂದ ಶಾಶ್ವತವಾಗಿ ದೂರ ಆದ್ಮೇಲೆ ನನಗೆ ನೋವು ಕೊಡೋದೇ ಅವಳ ಉದ್ದೇಶ ಆಗಿತ್ತು ಅಲ್ವಾ? ಹಾಗಂತ ಯಾರು ಹೇಳಿದ್ರು? ರೂಪ ಬದಲಾಗಿದ ತಕ್ಷಣ ಅಸ್ತಿತ್ವ ಅಳಿಯಲ್ಲ. ನೀನು ಪೂಜೆ ಮಾಡುವ ವಿಗ್ರಹ ಕಲ್ಲು ಅನ್ನೋದು ಎಷ್ಟು ಸತ್ಯನೋ, ಅದರೊಳಗಡೆ ಇರುವ ಚೈತನ್ಯ ಕೂಡ ಅಷ್ಟೇ ಸತ್ಯ. ನೀನು ಕಳ್ಕೊಂಡಿರೋದು ಒಬ್ಬ ವ್ಯಕ್ತಿಯನ್ನು ಮಾತ್ರ, ಆದರೆ ನೀ ಪಡ್ಕೊಂಡಿರೋದು ಒಂದು ಒಳ್ಳೆ ಗುರಿಯನ್ನು. ಆ ಗುರಿ ಈಡೇರೋವರೆಗೂ ಆ ಪ್ರೀತಿ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ದೇವ್ರು ಯಾಕೆ ಕಣ್ಣೀರು ಕೊಡ್ತಾನೆ ಅಂದ್ಕೊಂಡಿದೀಯಾ? ಬಂಗಾರ ಕೊಡ ಬೆಂಕಿಲಿ ಬೆಂದ್ರೇನೆ ಅದಕ್ಕೊಂದು ರೂಪ ಕೊಡೋದು.
ಈ ಪರೀಕ್ಷೆಗಳು ನಿನ್ನನ್ನು ಕುಗ್ಗಿಸೋದಿಕ್ಕಲ್ಲ, ನಿನ್ನ ಗಟ್ಟಿಗೊಳಿಸೋದಿಕ್ಕೆ. ಈ ಪ್ರಕೃತಿಗೂ ದೇವರದ್ದು ಒಂದು ನಿಯಮಗಳಿರುತ್ತೆ. ಲೋಕಕ್ಕೆ ಒಳ್ಳೆಯದಾಗಬೇಕು ಅಂದರೆ ಕೆಲವು ತ್ಯಾಗಗಳು ಆಗಲೇಬೇಕು. ಆ ತ್ಯಾಗದಿಂದ ನಿನಗೆ, ನಿನ್ನ ಮನೆಗೆ ಮಾತ್ರವಲ್ಲ, ಇಡೀ ಲೋಕಕ್ಕೆ ಕಲ್ಯಾಣವಾಗುತ್ತೆ. ನನಗೆ ಲೋಕ ಕಲ್ಯಾಣ ಬೇಡ ಅಜ್ಜಿ. ನನಗೆ ನಮ್ಮ ಅಕ್ಕ ಬೇಕು. ನನ್ನ ಅಂಬಿಕಾ ಅಕ್ಕ ನನಗೆ ಸಿಗ್ಲೇ ಇಲ್ವಲ್ಲ ಅಜ್ಜಿ. ನಾನು ಒಂದ್ಸಲ ಅವಳ ಕಣ್ಣಾರ ಕಂಡು ಅಕ್ಕ ಅಂತ ಕರೆಯೋ ಭಾಗ್ಯನು ನಾನು ಕಳ್ಕೊಂಡ್ಬಿಟ್ನಲ್ಲ ಅಜ್ಜಿ. ಅವಳು ಪಡ್ಕೊಂಡು ಬಂದಿದ್ದ ಆಯುಷ್ಯನೇ ಅಷ್ಟಿರಬಹುದು. ಆದರೆ ಅವಳು ನಿನಗೆ ಕೊಡಬೇಕಾದ್ದನ್ನೇ ಕೊಟ್ಟಿದ್ದಾಳೆ. ನೀನು ಕಣ್ತೆರೆದು ನೋಡಬೇಕಷ್ಟೆ. ನೋಡು ದುರ್ಗಾ, ಪ್ರಕೃತಿಲಿ ಹೊಸ ಬೆಳಕು ಹುಟ್ಟಬೇಕಾದ್ರೆ ಹಳೆ ಕತ್ತಲೆ ಅಳಿಯಬೇಕು. ನೀನು ಕಳ್ಕೊಂಡೆ ಅಂತ ಅಳ್ತಾ ಇದೀಯಾ, ಆದರೆ ಸೃಷ್ಟಿ ನಿಯಮನೇ ಹಾಗೆ. ನೀನು ಯಾರನ್ನು ಹುಡುಕ್ತಾ ಬಂದಿದೆಯೋ ಅದೇ ಜೀವ ಒಂದು ಜವಾಬ್ದಾರಿಯನ್ನು ವಹಿಸಿದೆ ಅಂತ ಅನ್ನಿಸ್ತಾ ಇಲ್ವಾ? ಅಜ್ಜಿ, ನನ್ಗೇನು ಅರ್ಥ ಆಗ್ತಿಲ್ಲ ಅಜ್ಜಿ. ಯಾವ ಜವಾಬ್ದಾರಿ? ಜವಾಬ್ದಾರಿ ಅಂದ್ರ ಕಣ್ಣಿಗೆ ಕಾಣುವ ದೇಹವಷ್ಟೇ ಸಂಬಂಧವಲ್ಲ. ಆ ದೇವಿ ನಿನ್ನನ್ನು ನಿರ್ದಿಷ್ಟವಾದ ಜಾಗದಲ್ಲಿ ನಿಲ್ಲಿಸಿದಾಳೆ ಅಂದರೆ ಅದು ದೊಡ್ಡ ಜವಾಬ್ದಾರಿ ಇದೆ ಅಂತಾನೆ ಅರ್ಥ. ಅದರ ಹಿಂದೆ ಲೋಕ ಕಲ್ಯಾಣದ ಉದ್ದೇಶವಿರುತ್ತೆ. ನೀನು ಒಬ್ಬಳನ್ನು ಕಳ್ಕೊಂಡೆ ಅನ್ನೋ ನೋವಿನಲ್ಲಿದೆಯಾ, ಆದರೆ ಅದೇ ಶಕ್ತಿ ನಿನಗೆ ಒಂದು ಕುಟುಂಬ, ಒಂದು ಮಗು ಮತ್ತು ಒಂದು ನಂಬಿದ ಮನುಷ್ಯನ ಜೀವನವನ್ನು ಉಳಿಸುವ ಅಧಿಕಾರವನ್ನು ನೀಡಿದೆ. ಅದನ್ನ ನೀನ್ಯಾಕೆ ನೋಡ್ತಾ ಇಲ್ಲ? ದುರ್ಗಾ, ಇದು ಕೇವಲ ಆರಂಭ.